ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಕೇಂದ್ರ ಸರ್ಕಾರದ 25 ನವೆಂಬರಿಗೆ ಒಂದು ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ ನಲ್ಲಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಒಂದು ಯೋಜನೆ ಅಥವಾ ಒಂದು ಸ್ಕೀಮ್ ಅನ್ನ ಅಪ್ರೂವಲ್ ಸಿಕ್ಕಿದೆ. ಸೊ ಇದೇನು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಇದೆಲ್ಲ, ಇದು ಯಾರಿಗೆ ಲಾಭ ಆಗುತ್ತೆ, ಯಾವ ತರ ಲಾಭ ಆಗುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಓಕೆ, ಸೊ ರಿಸರ್ಚ್ ಅಂತ ಕಂಡಕ್ಟ್ ಮಾಡ್ತೀವಲ್ಲ, ರಿಸರ್ಚ್ ಅಂದ್ರೆ ಶೋಧನೆ ಇರ್ಬೋದು ಅಥವಾ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್, ಡಿಫ್ರೆಂಟ್ ಟೆಸ್ಟಿಂಗ್ ಇರ್ಬೋದು, ಡಿಫ್ರೆಂಟ್ ಏರಿಯಾಸ್ ನಲ್ಲಿ ಇದು ಕಂಡಕ್ಟ್ ಆಗುತ್ತೆ. ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮಾಡ್ತಾರೆ, ಅಥವಾ ರಿಸರ್ಚ್ ಸ್ಕಾಲರ್ಸ್ ಅಥವಾ PhD ಸ್ಕಾಲರ್ಸ್ ಅಂತ ಅಂತೀವಲ್ಲ ಅವ್ರು ಮಾಡ್ತಾರೆ, ಅಥವಾ ಟೀಚರ್ಸ್ ಫ್ಯಾಕಲ್ಟೀಸ್ ಮಾಡ್ತಾರೆ ಕಾಲೇಜಸ್ ನಲ್ಲಿ, ಅಂಡ್ ಸೈಂಟಿಸ್ಟ್ ಮಾಡ್ತಾರೆ, ರೈಟ್. ಸೊ ಈ ತರ ರಿಸರ್ಚ್ ಕಂಡಕ್ಟ್ ಮಾಡಬೇಕು ಅಂತಂದ್ರೆ ರೆಫರೆನ್ಸಿಗೆ ಒಂದು ರಿಸರ್ಚ್ ಪೇಪರ್ಸ್ ಬೇಕು ಅಥವಾ ಜರ್ನಲ್ ಪೇಪರ್ಸ್ ಬೇಕು. ಓಕೆ, ಸೊ ಇದು ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ದಿಂದ ನಾವು ತಗೋಬೇಕಾಗತ್ತೆ, ರೈಟ್. ಸೊ ಇದಕ್ಕೆ ನಾವು ಮಂತ್ಲಿ ಅಥವಾ ಇಯರ್ಲಿ ಬೇಸಿಸ್ ಮೇಲೆ ದುಡ್ಡನ್ನ ಪೇ ಮಾಡ್ಬೇಕಾಗತ್ತೆ, ರೈಟ್. ಸೊ ಈ ತರ ಏನ್ ದುಡ್ಡು ಪೇ ಮಾಡೋದಿದೆಯಲ್ಲ, ಇದು ಡಿಫ್ರೆಂಟ್ ಲೆವೆಲ್ಸ್ ನಲ್ಲಿ ಮಾಡ್ತಿದ್ರು, ರೈಟ್. ಉದಾಹರಣೆಗೆ ಇನ್ಸ್ಟಿಟ್ಯೂಟ್ ಅಥವಾ ರಿಸರ್ಚ್ ಸೈಂಟಿಸ್ಟ್ ಅಥವಾ ಸ್ಟೂಡೆಂಟ್ಸ್, ಸೊ ಡಿಫ್ರೆಂಟ್ ಲೆವೆಲ್ಸ್ ಮೇಲೆ ಇವರು ಪೇಮೆಂಟ್ ಮಾಡ್ತಿದ್ರು, ರೈಟ್. ಸೊ ಈ ತರ ಪೇಮೆಂಟ್ ಮಾಡೋದೇನಿದೆಯಲ್ಲ ಈಗ ಅವಶ್ಯಕತೆ ಬೀಳಂಗಿಲ್ಲ. ಯಾಕಂತಂದ್ರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಒಂದು ಯೋಜನೆ ಅಥವಾ ಒಂದು ಸ್ಕೀಮ್ ಅನ್ನ ಲಾಂಚ್ ಆಗಿದೆ. ಸೊ ಈ ಯೋಜನೆಯಿಂದ ಡಿಫ್ರೆಂಟ್ ಲೆವೆಲ್ಸ್ ಮೇಲೆ ಯಾರನ್ನೂ ಪೇಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಯಾಕೆ ಅವಶ್ಯಕತೆ ಇಲ್ಲ ಅಂತಂದ್ರೆ ದೇಶದಲ್ಲಿ ಏನ್ ಕೇಂದ್ರ ಸರ್ಕಾರ ಇದೆಯಲ್ಲ ಅದು ಒಂದೇ ಸರ್ತಿ ಪೇಮೆಂಟ್ ಮಾಡುತ್ತೆ. ಕೇಂದ್ರ ಸರ್ಕಾರದಿಂದ, ಸೆಂಟ್ರಲ್ ಗವರ್ಮೆಂಟ್ ದಿಂದ ಇದು ಪೇಮೆಂಟ್ ಆಗುತ್ತೆ. ಅಂಡ್ ಮಿಕ್ಕಿದೆಲ್ಲ ಏನ್ ಇನ್ಸ್ಟಿಟ್ಯೂಟ್ಸ್ ಇದೆಯಲ್ಲ ಅಲ್ಲಿ ಇವು ಜರ್ನಲ್ ಪೇಪರ್ಸ್ ಗೆ ಆಕ್ಸೆಸಿಬಲ್ ಸಿಗುತ್ತೆ. ಓಕೆ, ಸೊ ಎಷ್ಟು ರಿಸರ್ಚ್ ಪೇಪರ್ಸ್ ಅಥವಾ ಪಬ್ಲಿಕೇಶನ್ಸ್ ಇದೆ ಅಂತಂದ್ರೆ ಟೋಟಲ್ 30 ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ಜೊತೆ ಇದು ಅಗ್ರಿಮೆಂಟ್ ಆಗಿದೆ. ಓಕೆ, ಸೊ ಇವು 30 ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್ ದಿಂದ ನಮಗೆ 13,000 ಇ ಜರ್ನಲ್ಸ್ ಅಥವಾ ಜರ್ನಲ್ ಪೇಪರ್ಸ್, ರಿಸರ್ಚ್ ಪೇಪರ್ಸ್ ಸಿಗುತ್ತೆ, ಆಕ್ಸೆಸಿಬಲ್ ಆಗುತ್ತೆ. ಓಕೆ, ಅಂಡ್ ಇದೇನು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಇದೆಯಲ್ಲ ಇದು ಟೋಟಲಿ 3 ವರ್ಷಿಗೆ ಇದು ಲಾಂಚ್ ಆಗಿದೆ ಅಥವಾ 3 ವರ್ಷಿಗೆ ಇದು ಅಸೈನ್ ಮಾಡಿದ್ದಾರೆ. 2025, 2026 ಅಂಡ್ 2027. ಓಕೆ, ಸೊ 3 ವರ್ಷಿಗೆ ಇದು ಲಾಂಚ್ ಆಗಿದೆ. 3 ವರ್ಷ ಕೂಡ ಇದು ಸ್ಕೀಮ್ ಚಾಲನೆಯಲ್ಲಿ ಇರುತ್ತೆ. ಓಕೆ, ಸದ್ಯಕ್ಕೆ 3 ವರ್ಷ ಅಂತ ಹೇಳಿದ್ದಾರೆ. ಅಂಡ್ ಟೋಟಲ್ ಕಾಸ್ಟ್ ಇವು 3 ವರ್ಷ ಕಲ್ತು ಬಿಟ್ಟು 6,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಈ ಸ್ಕೀಮಿಗೆ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಇದೇನು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಇದೆಯಲ್ಲ ಇದು ಇನ್ಸ್ಟಿಟ್ಯೂಟ್ ಯಾವ್ಯಾವಿಗೆ ಇದು ಆಕ್ಸೆಸಿಬಲ್ ಆಗುತ್ತೆ ಅಂದ್ರೆ ದೇಶದಲ್ಲಿ ಯಾವ ತರ ಇನ್ಸ್ಟಿಟ್ಯೂಟ್ಸ್ ಗೆ ಇದು ಸ್ಕೀಮ್ ಅನ್ನ ಲಾಗು ಆಗುತ್ತೆ ಅಥವಾ ಸ್ಕೀಮಿಗೆ ಅವೈಲೇಬಲ್ ಆಗುತ್ತೆ ಅಂತ. ಯಾವ ಇನ್ಸ್ಟಿಟ್ಯೂಷನ್ಸ್ ಗೆ ಇದು ಲಾಭ ಆಗುತ್ತೆ ಅಂತಂದ್ರೆ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಏನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲಿ ಇದು ಲಾಗು ಆಗುತ್ತೆ. ಅಂಡ್ ಅದ್ರ ಜೊತೆಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಅಲ್ಲ ಕೇಂದ್ರ ಸರ್ಕಾರದ್ದು, ಅಲ್ಲಿ ಕೂಡ ಇದು ಲಾಗು ಆಗುತ್ತೆ. ಸೊ ಟೋಟಲ್ 6,300 ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಇದು ಲಾಗು ಆಗುತ್ತೆ. ಅಂಡ್ ಟೋಟಲ್ ಬಂದ್ಬಿಟ್ಟು 1.8 ಕೋಟಿ 1.8 ಕೋಟಿ ಜನರಿಗೆ, ಅದು ಟೀಚರ್ಸ್, ಸ್ಟೂಡೆಂಟ್ಸ್, ರಿಸರ್ಚರ್ಸ್ ಗೆ ಇದು ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಈ ಸ್ಕೀಮ್ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಒಂದು ಸೆಂಟ್ರಲ್ ಏಜೆನ್ಸಿ ಕೂಡ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಯಾವ್ದು ಏಜೆನ್ಸಿ ಅಂತಂದ್ರೆ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್. ಇದೊಂದು ಆಟೋನಮಸ್ ಬಾಡಿ, UGC ಅಂಡರ್ ಕೆಲಸ ಮಾಡುತ್ತೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಓಕೆ, ಸೊ ಇದು ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಒಂದು ಡಿಜಿಟಲ್ ಫ್ರೇಮ್ ವರ್ಕ್ ರೆಡಿ ಮಾಡುತ್ತೆ. ಸೊ ಇದ್ರ ಮುಖಾಂತರ ಇದು ಸ್ಕೀಮ್ ಲಾಗು ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅಂಡ್ ಇದು ಈ ಸ್ಕೀಮ್ ಏನಿದೆಯಲ್ಲ ಈ ಸ್ಕೀಮ್ ಹಿಂದೆ ಯಾವ್ದು ವಿಷನ್ ಇದೆ ಅಥವಾ ಯಾವ ತರ ವಿಷನ್ ಇದೆ ಅಂತಂದ್ರೆ ವಿಕಸಿತ್ ಭಾರತ್ 2047 ಮತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಂಡ್ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ 2023 ಲಾಸ್ಟ್ ಇಯರ್ ಇದೊಂದು ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಓಕೆ, ಸೊ ಈ ಸ್ಕೀಮ್ ಹಿಂದೆ ಈ ತರ ಒಂದು ವಿಷನ್ ಇದೆ ಅಂತ ಹೇಳಿದ್ದಾರೆ. ಅಂಡ್ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಏನಿದೆಯಲ್ಲ ಇದು ಪಿರಿಯಾಡಿಕಲಿ ಚೆಕ್ ಮಾಡುತ್ತೆ ಅಂತಂದ್ರೆ ಇಯರ್ಲಿ ಬೇಸಿಸ್ ಮೇಲೆ 6 ತಿಂಗಳಿಗೆ ಈ ತರ ಚೆಕ್ ಮಾಡುತ್ತೆ ಯಾವ ಇನ್ಸ್ಟಿಟ್ಯೂಟ್ ಈ ಸ್ಕೀಮ್ ಲಿಂದ ಯಾವ ತರ ಉಪಯೋಗ ಮಾಡ್ಕೋತಾ ಇದೆ ಅಥವಾ ಇಲ್ಲ ಅಂತ. ಸೊ ಪಿರಿಯಾಡಿಕಲಿ ಚೆಕ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಕೇಂದ್ರ ಸರ್ಕಾರದ ಏನೋ ಒಂದು ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಅಂತ. ಸೊ ಈ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಯೂನಿಫೈಡ್ ಪೋರ್ಟಲ್ ಮಾಡುತ್ತೆ, ಒಂದು ಸಿಂಗಲ್ ವೆಬ್ಸೈಟ್ ಮಾಡುತ್ತೆ. ಈ ವೆಬ್ಸೈಟ್ ಮುಖಾಂತರ ಯಾವ್ದು ವೆಬ್ಸೈಟ್ ಅಂತಂದ್ರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ. ಓಕೆ, ಸೊ ಈ ಪೋರ್ಟಲ್ ಅಥವಾ ವೆಬ್ಸೈಟ್ ಮುಖಾಂತರ ಎಲ್ಲಾ ಇನ್ಸ್ಟಿಟ್ಯೂಟ್ಸ್ ಗೆ ಈ ಜರ್ನಲ್ಸ್ ಅಂತಂದ್ರೆ ಡಿಜಿಟಲ್ ಆಗಿ ಜರ್ನಲ್ಸ್ ಅನ್ನ ಆಕ್ಸೆಸ್ ಕೊಡ್ತಾರೆ, ಯೂಸ್ ಮಾಡ್ಕೋಬಹುದು, ಓದ್ಕೋಬಹುದು ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಇದೇನ್ ಈ ಸ್ಕೀಮ್ ಲಿಂದ ಬಹಳಷ್ಟು ರಿಸರ್ಚ್ ಸ್ಟಡೀಸ್ ಅನ್ನ ಕಂಡಕ್ಟ್ ಮಾಡ್ಕೋಬಹುದು. ಡಿಫ್ರೆಂಟ್ ಏರಿಯಾಸ್ ನಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಅಥವಾ
ಬೇರೆ ಬೇರೆ ಟೆಸ್ಟಿಂಗ್ ಮಾಡ್ಲಿಕ್ಕೆ, ಮಟೀರಿಯಲ್ ಟೆಸ್ಟಿಂಗು ಅಥವಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದರಿಂದ ಹೊಸ ಪ್ರಾಡಕ್ಟ್ಸ್, ಹೊಸ ಇನೋವೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಲಿಂದ ಯಾವ ತರ ರಿಸರ್ಚ್ ಏರಿಯಾಸ್ ನಲ್ಲಿ, ರಿಸರ್ಚ್ ಸ್ಟಡೀಸ್ ನಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಓಕೆ, ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.